ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ವಾಮಾಚಾರದ ವಿಭಿನ್ನ ಮತ್ತು ವಿಚಿತ್ರ ವಿಧಾನಗಳ ಬಗ್ಗೆ ತಿಳಿಸ್ತಾ ಇದ್ದೇವೆ. ಅದರಲ್ಲೂ ಕೂಡ ಭಯಾನಕ ವಿಧಾನಗಳು. ನೀವು ಜ್ಯೋತಿಷ್ಗಳ ಹತ್ರ ಹೋಗ್ತೀರಾ, ಅವಾಗ ಹೇಳ್ತಾರೆ ಅವರು, ನೋಡಿ ಹಂದಿ ಮುಖದಲ್ಲಿ ನಿಮಗೆ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ಸಾಧ್ಯವಿಲ್ಲ, ತೆಗೆಯೋಕ್ಕಾಗಲ್ಲ, ನಿಮಗೆ ಬೇರೆ ದಾರಿ ಇಲ್ಲ, ಹೀಗೆಲ್ಲ ಹೇಳಿ ಎದುರಿಸ್ಬಿಡ್ತಾರೆ. ಎಲ್ಲೋ ಹೋಗಿ ತೆಗೆಸ್ಬೇಕು, ಅಷ್ಟು ಖರ್ಚಾಗುತ್ತೆ, ಇಷ್ಟು ಖರ್ಚಾಗುತ್ತೆ ಅಂತಾನು ಹೇಳಿಬಿಡ್ತಾರೆ. ಏನೂ ಭಯಪಡುವ ಅವಶ್ಯಕತೆ ಇಲ್ಲ. ನೋಡಿ, ಇವತ್ತಿನ ವಿಷಯ ಪ್ರಾಣಿಗಳ ಆತ್ಮಗಳು. ನೋಡಿ, ಏನು ಪ್ರಾಣಿಗಳನ್ನು ಬಲಿ ಕೊಟ್ಟು, ಅವರ ದುಷ್ಟಶಕ್ತಿಗಳಿಗೆ ಪ್ರಾಣಿಗಳನ್ನು ಬಲಿ ಕೊಟ್ಟು, ಅಥವಾ ಸತ್ತ ಪ್ರಾಣಿಗಳ ಆತ್ಮಗಳನ್ನು ವಶಪಡಿಸಿಕೊಂಡು, ಏನೋ ಒಬ್ಬ ಮಾಂತ್ರಿಕ ಇದ್ದಾನೆ, ತನ್ನ ವ್ಯಕ್ತಿತ್ವದಿಂದ ಏನು ತನ್ನ ಅವಗುಣಗಳಿಂದ ಏನು ದುಷ್ಟಶಕ್ತಿಗಳನ್ನು ಆರಾಧನೆ ಮಾಡ್ತಾ ಇರ್ತಾನೆ, ಆತ ಸತ್ತ ಪ್ರಾಣಿಗಳ ಆತ್ಮಗಳನ್ನು ವಶಪಡಿಸಿಕೊಂಡು ಅಥವಾ ದುಷ್ಟಶಕ್ತಿಗಳಿಗೆ ಕುರಿ, ಮೇಕೆ, ಆಡು, ಎಮ್ಮೆ, ಕೋಣ, ಕೋಳಿ, ಇನ್ನು ಸಾಕಷ್ಟು ನೋಡಿ, ನಾಯಿ, ಬೆಕ್ಕು, ಕುದುರೆ, ಏನೇನು ಪ್ರಾಣಿಗಳ ಆತ್ಮಗಳು ಸಿಗ್ತವೆ ಅವನ್ನೆಲ್ಲ ವಶಪಡಿಸಿಕೊಂಡು ಅಥವಾ ಬಲಿ ಕೊಟ್ಟು ವಶಪಡಿಸಿಕೊಂಡು ಯಾರ ಮೇಲೆ ಪ್ರಯೋಗ ಮಾಡಬೇಕಾಗಿರುತ್ತೋ ಅವ್ರ ಮೇಲೆ ಪ್ರಯೋಗ ಮಾಡ್ತಾರೆ. ಹೀಗಾದಾಗ ಆ ಪ್ರಾಣಿಗಳ ಆತ್ಮಗಳು ಯಾವ ವ್ಯಕ್ತಿ ತೊಂದರೆಗೆ ಒಳಪಟ್ಟಿದ್ದಾನೆ, ವಾಮಾಚಾರಕ್ಕೆ ಪ್ರಯೋಗಕ್ಕೆ ಒಳಪಟ್ಟಿದ್ದಾನೆ, ಅವನ ಮೇಲೆ ಆವಾಹನೆಗೊಂಡು ಅವನ ಒಳಗೆ ಸೇರಿಕೊಂಡು ತೊಂದರೆಯನ್ನು ಕೊಡ್ತಲೇ ಹೋಗ್ತವೆ. ಅವನ ಜೀವನದಲ್ಲಿ ಉದ್ಧಾರ ಆಗಲ್ಲ, ಆರೋಗ್ಯ ಕೂಡ ಕುಂಠಿತವಾಗ್ತದೆ. ಒಂದು ರೀತಿಯಲ್ಲಿ ಮೆಲ್ಲಗೆ ನಾಶವಾಗಿಯೇ ಹೋಗ್ತಾನೆ ಅವನು ಮತ್ತು ಅವನ ಕುಟುಂಬ. ಹೀಗಿರುವಾಗ ಏನ್ ಮಾಡ್ಬೇಕಪ್ಪ ಇದಕ್ಕೆಲ್ಲ? ಮತ್ತೆ ದಾರಿ ಬೇಕಲ್ವಾ? ನೀವು ಎಲ್ಲ ಅಲೆದಾಡಿ ಸುಸ್ತಾಗಿದ್ದೀರಾ ಅನ್ಕೊಂಡ್ರಿ, ಎಲ್ಲರೂ ಎಲ್ಲ ಕಡೆಗೆ ಅಲೆದಾಡಿ ಲಾಸ್ಟಿಗೆ ಕೊಟ್ಟ ಕಡೆಗೆ ನನ್ನ ಹತ್ರ ಬರ್ತಾರೆ. ಸಾಕಷ್ಟು ಖರ್ಚು ಮಾಡ್ಕೊಂಡಿರ್ತಾರೆ. ಮೊನ್ನೆ ತಾನೇ ಒಬ್ರು ಹೇಳಿದ್ರು, ಅಷ್ಟಮಂಗಲ ಪ್ರಶ್ನೆ ಹಾಕ್ಸಿದ್ವಿ, ವಾಮಾಚಾರ ಆಗಿದೆ ಅಂತ ಬಂತು. ಏನು ಮಗನಿಗೆ ಕೆಲಸವನ್ನು ಕಳೆದ್ಬಿಟ್ಟಿದ್ದಾರೆ, ಇದ್ದ ಕೆಲಸ, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದ, 70-75,000 ಸಂಬಳ ಇತ್ತು, ಕೆಲಸ ಕಳೆದ್ರು. ಕೆಲಸ ಕಳೆಯೋದು ಅಷ್ಟೇ ಅಲ್ಲ, ಅವನಿಗೆ ಮಾನಸಿಕವಾಗಿ ತೊಂದರೆ ಆಗುವಂತೆ ಮಾಡಿಬಿಟ್ಟಿದ್ದಾರೆ. ಪಾಪ ಅವರು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ, ಆದ್ರೂ ಕೂಡ ಸರಿ ಹೋಗ್ತಾ ಇಲ್ಲ. ಇದಕ್ಕೆ ನೋಡಿ, ಯಾವಾಗ ಇದು ವಾಮಾಚಾರದ ತೊಂದರೆ ಆಗಿದ್ರೆ ನಿಮ್ಮ ಒಂದು ವೈದ್ಯಕೀಯ ಇದರಿಂದ ಅಷ್ಟು ಪರಿಹಾರ ಏನು ಸಿಗಲ್ಲ ನಿಮಗೆ. ಇದನ್ನ ವಾಮಾಚಾರ ಏನು ನಿವೃತ್ತಿ ಮಾಡ್ತೀವಲ್ಲ, ಆ ರೀತಿಯಿಂದನೇ ನಿವೃತ್ತಿ ಮಾಡಬೇಕು, ಅದರಿಂದ ಆರಾಮಗೊಳಿಸ್ಬೇಕು. ಅದು ವೈದ್ಯಕೀಯ ತೊಂದರೆ ಆಗದೆ ಹೋಗಿದ್ದರೆ, ಏನು ಅವರು ತೊಂದರೆ ಕೊಟ್ಟಿದ್ದಾರೆ ಅಥವಾ ಯಾವುದೇ ರೀತಿ ತೊಂದರೆ ಕೊಟ್ಟಿದ್ದಾರೆ, ಮೊದಲಿಗೆ ನೋಡಿ, ನಿಮ್ಮ ಕರ್ಮ ಇರ್ತದೆ, ಆ ಮೂಲ ಕರ್ಮವನ್ನ ತಿಳಿದುಕೊಂಡ್ಬಿಡಿ. ನೋಡಿ, ಆ ವ್ಯಕ್ತಿಗೆ ಒಂದಲ್ಲ 2 ತೊಂದರೆಗಳಿದ್ವು. ನಾ ಜಾತಕ ನೋಡಿದೆ. ಒಂದು ಗುರು ಚಾಂಡಾಲ ಯೋಗ ಅಂತ ಇತ್ತು, ಅಂದ್ರೆ ಗುರು ರಾಹು ಜೊತೆಗಿದ್ದವು. ಮತ್ತೊಂದು ಅಖಂಡ ಕಾಳ ಸರ್ಪದೋಷ ಇತ್ತು, ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವನು ಒಂದು ನಾಗದೇವರಿಗೆ ತೊಂದರೆ ಮಾಡಿದ್ರಿಂದ ಅದು ಉಂಟಾಗಿರ್ತಕ್ಕಂಥ ಅಖಂಡ ಕಾಳ ಸರ್ಪದೋಷ. ಈ 2 ದೋಷಗಳನ್ನ ಪರಿಹಾರ ಮಾಡಿಕೊಂಡಂತೆಲ್ಲ ಅವನಿಗೆ ಆರೋಗ್ಯ ಇಂಪ್ರೂವ್ ಆಗ್ತದೆ. ಅಷ್ಟೇ ಅಲ್ಲ,
ಆಗ ಇವನಿಗೆ ವಾಮಾಚಾರ ಏನು ಭಾನಾಮತಿ ಪ್ರಯೋಗ ದೋಷಗಳನ್ನು ಮಾಡಿದ್ದಾರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಸರಿಯಾದ ದಾರಿ ಸಿಗ್ತದೆ, ಸರಿಯಾದ ಗುರು ಸಿಗ್ತಾನೆ. ವೀಕ್ಷಕರೇ, ಪ್ರಾಣಿಗಳ ಆತ್ಮಗಳನ್ನು ಕೂಡ ನಿವಾರಿಸೋದು ಸುಲಭವಲ್ಲ. ಆದರೆ ಭಯಪಡುವಾಗ ಅವಶ್ಯಕತೆ ಇಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಕರೆ ಮಾಡಿ, ನಾವೇ ನಿಮಗೆ ಸಲಹೆ ನೀಡ್ತೇವೆ. ಅತ್ಯಂತ ಒಂದು ಕಡಿಮೆ ಖರ್ಚಿನಲ್ಲಿ ಕೂಡ ಮನೆಯಲ್ಲಿಯೂ ಕೂಡ ನೀವು ಹೇಗೆ ಶಕ್ತಿ ಪಡ್ಕೋಬಹುದು ಅಂತ ತಿಳಿಸ್ತೇವೆ. ಅದರ ಮೂಲಕ ನಿಮ್ಮ ತೊಂದರೆಯನ್ನು ನಿವಾರಣೆಗೆ ದಾರಿಯನ್ನು ತೋರಿಸ್ತೇವೆ. ವೀಕ್ಷಕರೇ, ಸದುಪಯೋಗ ಪಡಿಸಿಕೊಳ್ಳಿ, ನಮಗೆ ಕರೆ ಮಾಡಿ. ಶುಭವಾಗಲಿ.